KSYU ಮೈಸೂರಿನಲ್ಲಿ ಕಾನ್ವಿಕೇಷನ್ ಸರ್ಟಿಫಿಕೇಟಿಗೆ ಈಗ ನೋಟಿಫಿಕೇಷನ್ ಬಿಟ್ಟಿದ್ದು ಈ ಒಂದು ಲಿಂಕನ್ನು ನಾವು ಟೈಪ್ ಮಾಡುವ ಮೂಲಕ ಕ್ರೋಮ್ ಅಥವಾ ಗೂಗಲ್ನಲ್ಲಿ ಟೈಪ್ ಮಾಡುವ ಮೂಲಕ ನಾವು ಈ ಪೇಜ್ಗೆ ಬರ್ತೀವಿ. ಈ ಪೇಜ್ಗೆ ಬಂದ ತಕ್ಷಣ ನಾವು BA, BCom, MA, MCom, BSc, MSc ಆಮೇಲೆ MBA ಎಲ್ಲ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರುವಂಥವರು ಈಗ 19, 18, 17ನೇ ಕಾನ್ವಿಕೇಷನ್ ಸರ್ಟಿಫಿಕೇಟಿಗೆ ನಾವು ಈಗಾಗಲೇ ಪಾಸಾಗಿದ್ದರೆ, ನಮ್ಮ ಎಲ್ಲ ಸರ್ಟಿಫಿಕೇಟ್ಗಳು ಪಾಸಾಗಿದ್ದರೆ ನಾವು ಈಗ ಅಪ್ಲೈ ಮಾಡಿ ಕಾನ್ವಿಕೇಷನ್ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಬೋದು. ಇದನ್ನು ಯಾವ ರೀತಿ ನಾವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗತ್ತೆ ಅಂತ ನೋಡ್ತಾ ಹೋಗೋದಾದರೆ, ನಾವು ಇಲ್ಲಿ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ನೋಂದಣಿ ಸಂಖ್ಯೆಯನ್ನು ಹಾಕಿಬಿಟ್ಟು ಆಡ್ ನ್ಯೂ ಅಥವಾ ಸರ್ಚ್ ಅಪ್ಲಿಕೇಶನ್ ಅಂತ ಕೊಟ್ಟ ತಕ್ಷಣ ನಮಗೆ ಈ ರೀತಿ ಇರುವಂತಹ ಫಾರಮ್ ಓಪನ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಕೂಡ ಅದೇ ಪೆಚ್ಚಾಗಿರ್ತೈತೆ. ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಕಾನ್ವಿಕೇಷನ್ ಸರ್ಟಿಫಿಕೇಟ್ ಅಂತ. ಇಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಅದೇ ಪೆಚ್ಚಾಗಿರ್ತೈತೆ. ಇದು ಗೈರುಹಾಜರಿ ಅಂತ ಬಂದಿರ್ತೈತೆ. ಯಾಕೆ ಅಂತಂದರೆ ನಾವು ಘಟಿಕೋತ್ಸವ ಸಮಾರಂಭಕ್ಕೆ ಹಾಜರಾಗದೇ ಇರೋದರಿಂದ ನಮಗೆ ಗೈರುಹಾಜರಿಯ ಪ್ರಯುಕ್ತ ನಮಗೆ ಕಾನ್ವಿಕೇಷನ್ ಸರ್ಟಿಫಿಕೇಟ್ ಕೊಡೋದರಿಂದ ಆ ರೀತಿ ಬಂದಿರ್ತೈತೆ. ನೆಕ್ಸ್ಟು ನಮ್ಮ ಯಾವುದು BAನ, BCom, BScನ, B.Ed ಯಾವುದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಅದೇ ಪೆಚ್ಚಾಗಿರ್ತೈತೆ. ನೆಕ್ಸ್ಟ್ ಅಭ್ಯರ್ಥಿಯ ಪೂರ್ಣ ಹೆಸರನ್ನು ನಾವು ತುಂಬಬೇಕು. SOC ಮಾರ್ಕ್ಸ್ ಕಾರ್ಡ್ ಹಿಡಿದಂತೆ ಅವರು ಈಗಾಗಲೇ ನಾವು ಅಪ್ಲಿಕೇಶನನ್ನು ಯಾವ ರೀತಿ ಫಿಲ್ ಮಾಡಿರ್ತೀವಿ ಅಡ್ಮಿಷನ್ ಟೈಮ್ನಲ್ಲಿ ಆ ಹೆಸರು ಪೆಚ್ಚಾಗಿ ನಮ್ಮ ಹೆಸರು ಪೆಚ್ಚಾಗಿ ಬಂದಿರ್ತೈತೆ. ಇದು ನಾವು ಲಿಂಗವನ್ನು ತುಂಬಬೇಕು, ನಮ್ಮ ಜಾತಿಯನ್ನು ತುಂಬಬೇಕು, ನೆಕ್ಸ್ಟ್ ನಮ್ಮ ಮನೆ ನಂಬರನ್ನು ಹಾಕಬೇಕು, ನಮ್ಮ ಗ್ರಾಮದ ಹೆಸರನ್ನು ಹಾಕಬೇಕು, ತಾಲೂಕು ಮತ್ತು ಜಿಲ್ಲೆ ಹೆಸರನ್ನು ಹಾಕಬೇಕು, ನಮ್ಮ ರಾಜ್ಯದ ಹೆಸರನ್ನು ಹಾಕಬೇಕು ಮತ್ತು ಪಿನ್ ಕೋಡನ್ನು ಅವಶ್ಯಕವಾಗಿ ಪಿನ್ ಕೋಡನ್ನು ಹಾಕಬೇಕು. ನೆಕ್ಸ್ಟ್ ನಮ್ಮ ಇಮೇಲ್ ಅಡ್ರೆಸ್ಸನ್ನು ಫಿಲ್ ಮಾಡಬೇಕು, ನಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು. ಆಮೇಲೆ ನಾವು ಪಡೆದಿರುವಂಥ ದರ್ಜೆ ಅದೇ ಪೆಚ್ಚಾಗಿರ್ತೈತೆ, ಅಂದರೆ ಪಾಸ್ ಡಿಸ್ಟಿಂಕ್ಷನ್ ಅನ್ನೋದನ್ನು ಅದೇ ಪೆಚ್ಚಾಗಿರ್ತೈತೆ. ನೀವು ಯಾವ ಗ್ರೇಡಲ್ಲಿ ಪಾಸ್ ಆಗಿರೋ ಅನ್ನೋದನ್ನು ಕೂಡ ಅದೇ ಮೆನ್ಷನ್ ಮಾಡಿರ್ತೈತೆ. ನೆಕ್ಸ್ಟು ತೇರ್ಗಡೆ ಆದ ತಿಂಗಳು ಕೂಡ ಅದೇ ಮೆನ್ಷನ್ ಮಾಡಿರ್ತೈತೆ ಮತ್ತು ತೇರ್ಗಡೆ ಆದ ವರ್ಷವೂ ಕೂಡ ಅದೇ ಮೆನ್ಷನ್ ಮಾಡಿರ್ತೈತೆ. ಪರೀಕ್ಷೆ ಕೇಂದ್ರವನ್ನು ನೀವು ಯಾವ ಪರೀಕ್ಷೆಯಲ್ಲಿ ಎಕ್ಸಾಮ್ ಬರೆದಿದ್ರಿ ಅನ್ನೋದನ್ನು ಕೂಡ ನೀವು ಅಲ್ಲಿ ತುಂಬಬೇಕಾಗತ್ತೆ. ನೆಕ್ಸ್ಟ್ ಇದು ಹಳೆ ವಿದ್ಯಾರ್ಥಿ ಶುಲ್ಕ ಈಗಾಗಲೇ ಪಾವತಿಸಿದ ಅನ್ನೋದಕ್ಕೆ ಹೌದು ಅನ್ನೋದಕ್ಕೆ ಅದೇ ಪೆಚ್ಚಾಗಿ ಆಟೋಮೆಟಿಕಲ್ ಅದೇ ಪೆಚ್ಚಾಗಿ ಟಿಕ್ ಮಾಡ್ಕೊತೈತೆ. ಮತ್ತು ಇದು ಏನಿದೆ ಈ ID-ಯನ್ನು ಅದೇ ಫಿಲ್ ಮಾಡ್ಕೊಂಡಿರ್ತೈತೆ. ಹಳೆ ವಿದ್ಯಾರ್ಥಿಗಳ ಶುಲ್ಕ ರಸೀದಿ ಸಂಖ್ಯೆಯನ್ನು ಅದೇ ಫಿಲ್ ಮಾಡ್ಕೊಂಡಿರ್ತೈತೆ. ನೆಕ್ಸ್ಟ್ ನಿಮ್ಮ ಆಧಾರ್ ಸಂಖ್ಯೆಯನ್ನು ನೀವು ನಮೂದು ಮಾಡಬೇಕಾಗತ್ತೆ, ಅದು ಕೂಡ ಪೆಚ್ಚಾಗತ್ತೈತೆ. ನೆಕ್ಸ್ಟು ಒಟ್ಟು ಶುಲ್ಕವನ್ನು ಹೇಳಿರುವಂಥದ್ದು ಪ್ಲಾಟ್ಫಾರ್ಮ್ ಶುಲ್ಕ 30 ರೂಪಾಯಿ ಸೇರಿ 1530 ರೂಪಾಯಿನ ನೀವು ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಬಂದರೆ ನಾವು ಕೆಲವೊಂದು ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಅಪ್ಲೋಡನ್ನು ನಾವು ಟಚ್ ಮಾಡಬೇಕು. ಅಪ್ಲೋಡನ್ನು ಟಚ್ ಮಾಡಿದ ತಕ್ಷಣ ನಮಗೆ ಆ ದಾಖಲಾತಿಗೆ ಹೋಗೋದಕ್ಕಿಂತ ಮುಂಚೆಯೊಳಗೆ ಇವ್ರು ಹೇಳಿರುವಂತಹ ಬಿಳಿ ಹಿನ್ನೆಲೆಯ ಪಾಸ್ಪೋರ್ಟ್ ಗಾತ್ರದ 2 ಪಾಸ್ಪೋರ್ಟ್ ಗಾತ್ರದ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಬಿಳಿ ಹಿನ್ನೆಲೆ ಅಂತಂದರೆ ನಮ್ಮ ಸ್ಕ್ರೀನ್ ಹಿಂದ್ಗಡೆ ಫೋಟೋ ಕಲರ್ ಫೋಟೋ ಆಗಿದ್ದರೂ ಕೂಡ ನಮ್ಮ ಸ್ಕ್ರೀನು ವೈಟ್ ಆಗಿರಬೇಕು. ಇದು ನೆಕ್ಸ್ಟು ನಮ್ಮ ಎಲ್ಲ ಪದವಿ ಪ್ರಮಾಣ ಪತ್ರಗಳನ್ನು ಹೊಂದಿರಬೇಕು. ನೆಕ್ಸ್ಟ್ ಒಂದು ಸತಿ ನೀವು ಫೀಸ್ ಏನಾದರೂ ಫಿಲ್ ಮಾಡಿದ್ರೆ ಅಂದರೆ ಯಾವುದೇ ಕಾರಣಕ್ಕೂ ಇವರು ಮರುಪಾವತಿ ಆಗೋದಿಲ್ಲ. ಹಾಗಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ನ ತುಂಬುವಾಗ ಎಲ್ಲ ಸೂಚನೆಗಳನ್ನು ಅತ್ಯಂತ ಗಮನವಿಟ್ಟು ಓದ್ಕೊಳ್ಬೇಕು. ನಿಮಗೆ ಇನ್ನೂ ಏನಾದರೂ ಅನುಮಾನ ಬಂದರೆ ಈ ನಂಬರು ಮತ್ತು ಈ ನಂಬರ್ಗೆ ಸಂಪರ್ಕವನ್ನು ಮಾಡಿ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೋಬೋದು. ನೆಕ್ಸ್ಟ್ ನಾವು ಡಾಕ್ಯುಮೆಂಟ್ ಅಪ್ಲೋಡಿಗೆ ಬಂದರೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನೋಂದಣಿ ಆಗಿರ್ತೈತೆ. ಇಲ್ಲಿ ಡಾಕ್ಯುಮೆಂಟ್ ಏನಿದೆ ಸೆಲೆಕ್ಟ್ ಡಾಕ್ಯುಮೆಂಟ್ ನೇಮ್ ಇಲ್ಲಿ ಟಚ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇರುವಂತಹ 2 ಫೈಲ್ಗಳು ಓಪನ್ ಆಗ್ತವೆ. ಒಂದು ನಮ್ಮ ಕ್ಯಾಂಡಿಡೇಟ್ ಫೋಟೋ, ನೆಕ್ಸ್ಟು ಕ್ಯಾಂಡಿಡೇಟ್ ಸಿಗ್ನೇಚರು, ಇವೆರಡನ್ನೂ ಕೂಡ ಅಪ್ಲೋಡ್ ಮಾಡಬೇಕಾಗಿರ್ತೈತೆ. ಈ ರೀತಿ ನಾವು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿ ಆದ ತಕ್ಷಣ ಇಲ್ಲೇನು ನಾವು ಅಪ್ಲೋಡ್ ಮಾಡ್ತೀವಿ ಈ ಚೂಸ್ ಫೈಲು, ಇಲ್ಲಿ ಡಾಕ್ಯುಮೆಂಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಂಡು ಚೂಸ್ ಫೈಲ್ ಮಾಡ್ಕೊಂಡು ಅಪ್ಲೋಡ್ ಅಂತ ಕೊಟ್ಟರೆ ಡಾಕ್ಯುಮೆಂಟ್ಗಳು ಅಪ್ಲೋಡ್ ಆಗ್ತವೆ. ಅಂದರೆ ಅಪ್ಲೋಡ್ ಮಾಡೋಕ್ಕೆ 10 KB ಇಂದ 500 KB ಒಳಗೆ ಇರುವಂಥ ಫೈಲನ್ನು ಮಾತ್ರ ಇದು ಅಪ್ಲೋಡಿಗೆ ತಗೊಂತೈತೆ ಅನ್ನೋದು ಪ್ರಮುಖವಾಗಿ. ಮತ್ತು ನೆಕ್ಸ್ಟ್ ನೀವು ಫೋಟೋವನ್ನು ಅಪ್ಲೋಡ್ ಮಾಡಿದಾಗ ಇಲ್ಲಿ ನೋಡ್ಬೋದು, ವ್ಯೂ ಮಾಡಿ ನೋಡ್ಬೋದು ಫೋಟೋ ನಾನು ಅಪ್ಲೋಡ್ ಮಾಡಿದ್ದು ಸರಿಯಾಗಿ ಬಂದಿದೆ ಇಲ್ಲ ಅಂತ ಮತ್ತೆ ನೀವು ಚೆಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸೈನನ್ನು ಚೆಕ್ ಮಾಡ್ಕೊಳ್ಬೇಕು. ಏನಾದರೂ ಸರಿ ಇಲ್ಲ ಅಂತಂದರೆ ಡಿಲೀಟ್ ಆಪ್ಷನ್ ಮೇಲೆ ಟಿಕ್ ಮಾಡಿ ಮತ್ತೆ ನೀವು ಚೂಸ್ ನೇಮನ್ನು ಯಾವ ಫೈಲ್ ಬೇಕೋ ಅದನ್ನು ಚೂಸ್ ಮಾಡ್ಕೊಂಡು ಫೈಲನ್ನು ಚೂಸ್ ಮಾಡಿ ನೀವು ಮತ್ತೆ ಅಪ್ಲೋಡ್ ಮಾಡಿದ್ರೆ ಮತ್ತೆ ಪುನಃ ಇಲ್ಲಿಗೆ ಬಂದು ಕೂರುತ್ತೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಅಂತ ಕೊಟ್ಟಾಗ ನಮ್ಮ ಅಪ್ಲಿಕೇಶನ್ ಫಾರಮು ಸಂಪೂರ್ಣವಾಗಿ ತುಂಬಿರುವಂಥ ಫಾರಮು ಇನ್ನೊಂದು ಸತಿ ಕಾಣುತ್ತೆ. ಅಂದರೆ ಸರಿ ಇದೆ ಇಲ್ಲಿ ಒಂದು ಸತಿ ನೀಟಾಗಿ ಚೆಕ್ ಮಾಡಿಕೊಡ್ರಿ ಅಂತೇಳಿ ಇನ್ನೊಂದು ಸತಿ ಅದೇನು ಮಾಡ್ತೈತೆ ತೋರಿಸುತ್ತೆ. ಆಮೇಲೆ ನಮ್ಮ ತುಂಬಿರುವಂಥ ಸಿಗ್ನೇಚರ್ ಇಲ್ಲಿ ಬಂದು ಕೂರುತ್ತೆ, ನಮ್ಮ ಫೋಟೋ ಇಲ್ಲಿ ಬಂದು ಕೂರುತ್ತೆ. ಕೂತಾಗ ಇಲ್ಲೂ ಕೂಡ ಮತ್ತೆ ನೀವು ವೀಕ್ಷಣೆ ಮಾಡ್ಬೋದು ಅಂದರೆ ವೀಕ್ಷಣೆ ಮಾಡ್ಬೋದು. ಇದು ನೀವು ನೋಡ್ಕೊಳ್ಲಿಕ್ಕೆ ತೋರಿಸುವಂಥ ಕಂಪ್ಲೀಟ್ ಆಗಿರ್ತೈತೆ.
ನೆಕ್ಸ್ಟ್ ನಾವು ಪಾವತಿ ಮಾಡಿ ಇದ್ರ ಮೇಲೆ ಅಂದರೆ ಪೇಮೆಂಟ್ ಮಾಡಿ ಅಂತ ಅಂದಾಗ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಹೇಳಿರುವಂಥದ್ದು ಎಲ್ಲ ವರ್ಷಗಳ ಅಂಕಪಟ್ಟಿಯನ್ನು ಸ್ವಯಂ ದೃಢೀಕೃತ ಫೋಟೋ ಪ್ರತಿಗಳನ್ನು ಯಾವಾಗಲೂ PDF ಸ್ವರೂಪದಲ್ಲಿ ಲಗತ್ತಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ಈ ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಮರುಹೊಂದಾಣಿಕೆ ಮಾಡುವುದಿಲ್ಲ ಅಂತ ಅವರು ನೀಟಾಗಿ ಹೇಳಿದ್ದಾರೆ. ತುಂಬುವಂತಹ ಅಂಕಪಟ್ಟಿಯನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ಎಲ್ಲವನ್ನು ಕೂಡ ನಮಗೆ ಗೊತ್ತಿರುವಂಥ ಎಲ್ಲ ಪ್ರಮಾಣ ಪತ್ರಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಮೂದು ಮಾಡಬೇಕು. ನಮಗೇನಾದರೂ ಡೌಟ್ ಇದ್ದರೆ ಈ ನಂಬರ್ಗಳಿಗೆ ನಾವೇನು ಮಾಡಬೇಕು, ಕಾಲ್ ಫಾರ್ಮ್ ಮಾಡಿ ಅವ್ರ ಹತ್ರ ಇನ್ನೂ ನಮಗೆ ಮಾಹಿತಿ ಬೇಕು ಅಂದರೆ ಪಡ್ಕೋಬೋದು. ನೆಕ್ಸ್ಟ್ ನಾವು ಪಾವತಿ ಮಾಡಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಕಾನ್ವಿಕೇಷನ್ ಸರ್ಟಿಫಿಕೇಟು ಇಲ್ಲಿ ಫೀಗೆ ಸಂಬಂಧಪಟ್ಟಂತಹ ಪೇಮೆಂಟ್ ಆಪ್ಷನ್ಸ್ಗಳು ಪೇಮೆಂಟು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ BSc MA ಅದಕ್ಕೆ ಸಂಬಂಧಪಟ್ಟಂಥದ್ದು ಓಪನ್ ಆಗುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ಇರ್ತೈತೆ, ಮತ್ತು ನಿಮ್ಮ ಕ್ಯಾಂಡಿಡೇಟ್ ನೇಮ್ ಇರ್ತೈತೆ, ಅರ್ಜಿ ಸಂಖ್ಯೆ ಇರ್ತೈತೆ, ಮೊಬೈಲ್ ನಂಬರ್ ಇರ್ತೈತೆ. ಇವೆಲ್ಲವೂ ಕೂಡ ನೀವು ನೀಟಾಗಿ ಚೆಕ್ ಮಾಡ್ಕೊಂಡಾದ್ಮೇಲೆ ಶುಲ್ಕವನ್ನು ನೋಡ್ಕೊಳ್ಬೇಕಾಗತ್ತೆ. ನೋಡ್ಕೊಂಡು ಇದೆಲ್ಲ ಆದಮೇಲೆ ಇಲ್ಲಿ ಈ ಎಲ್ಲ ಮೇಲಿನ ಮಾಹಿತಿ ಸರಿಯಾಗಿದೆ ಅಂತ ಒಪ್ಪುತ್ತೇನೆ ಅಂತ ಏನಿದೆ ಇದ್ರ ಮೇಲೆ ನಾವು ಟಿಕ್ ಮಾಡಿದ ತಕ್ಷಣ ಅದು ಗ್ರೀನ್ ಇಂಕ್ ಆಗುತ್ತೆ. ಗ್ರೀನ್ ಇಂಕ್ ಆದ ತಕ್ಷಣ ನೆಕ್ಸ್ಟ್ ನಾವು ಮೇಕ್ ಎ ಪೇಮೆಂಟ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದ ಆಪ್ಷನ್ಸ್ ಬರ್ತೈತೆ. ನಮ್ಮ ಇಮೇಲ್ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಮತ್ತು ನಾವು ಪೇಮೆಂಟ್ ಮಾಡಬೇಕಾಗಿರುವಂತಹ ಅಮೌಂಟ್ ಬರ್ತೈತೆ. ಇಲ್ಲಿ HDFC ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಇದ್ದಾವೆ. ನಮಗೆ ಯಾವುದೂ ಇಲ್ಲ ಅಂದರೆ ಆಧಾರ್ ಡೆಬಿಟ್ ಕಾರ್ಡ್ ಯಾನೀವನ್ ಈ ನೇಮ್ ಇಲ್ಲದೆ ಇರುವಂತಹ ಬ್ಯಾಂಕ್ ನಮ್ಮ ಡೆಬಿಟ್ ಕಾರ್ಡ್ ಇದೆ ಅಂತಂದರೆ ಡೆಬಿಟ್ ಕಾರ್ಡನ್ನು ಓಪನ್ ಮಾಡಿ ಅಲ್ಲಿ ನಮ್ಮ ಡೆಬಿಟ್ ಕಾರ್ಡ್ ನಂಬರ್ ಎಂಟ್ರಿ ಮತ್ತು ನಮ್ಮ ಎಕ್ಸ್ಪೈರಿ ಡೇಟ್ ಎಂಟ್ರಿ ಮತ್ತು CVV ನಂಬರನ್ನು ಎಂಟ್ರಿ ಮಾಡಿ ನಿಮಗೊಂದು OTP ಬರ್ತಿದೆ. OTPನ ನೀವು ಎಂಟ್ರಿ ಮಾಡಿದ್ರೆ ಅಂದರೆ ಕ್ಲಿಯರಾಗಿ ಅದು ಕಟ್ಟಾಗುತ್ತೆ. ಅಮೌಂಟು 1530 ರೂಪಾಯಿ ಕಟ್ಟಾಗುತ್ತೆ. ಇಲ್ಲ ನನ್ನಲ್ಲಿ ಫೋನ್ಪೇ ಇದೆ ಅಂದರೆ UPI ಕೋಡನ್ನು ಹೊಡೆದ ತಕ್ಷಣ ನೀವು UPI ಕೋಡನ್ನು ಹಾಕಿ ಕೂಡ ನೀವು ಫಿಲ್ ಮಾಡ್ಬೋದು. ನೀವು ಪೇಮೆಂಟ್ ಆದ ತಕ್ಷಣ ಏನು 1530 ರೂಪಾಯಿ ಇತ್ತು ಅದು ಪೇಮೆಂಟ್ ಆದ ತಕ್ಷಣವೇ ನೆಕ್ಸ್ಟು ನೀವು ಆ ಒಂದು ಲಿಂಕನ್ನು ಟಚ್ ಮಾಡಿಬಿಟ್ಟು ಏನು KSO ವೆಬ್ಸೈಟ್ ಮೇಲೆ ಹೇಳಿದ್ನಲ್ಲ ಆ ಲಿಂಕನ್ನು ಟಚ್ ಮಾಡಿದರೆ ಮತ್ತೆ ಪುನಃ ಇದೇ ಆಪ್ಷನ್ಗೆ ಬರ್ತೀರಾ. ಇಲ್ಲಿ ನೀವು ರಿಜಿಸ್ಟರ್ ನಂಬರನ್ನು ಹಾಕ್ತೀರಾ. ಹಾಕಿದ ತಕ್ಷಣ ನೀವು ಡೌನ್ಲೋಡ್ ಫಾರಮಿಗೆ ಹೋಗಬೇಕು. ಅಂದರೆ ಪುನಃ ಹೊಸ ಪೇಜನ್ನು ತಗೊಂಡ ತಕ್ಷಣ ನೀವು ಡೌನ್ಲೋಡ್ ಆಪ್ಷನ್ಗೆ ಬರ್ತೀರಾ. ಡೌನ್ಲೋಡ್ ಮಾಡಿದ ತಕ್ಷಣ ಈ ರೀತಿ ಫಾರಮ್ಗಳು ಬರ್ತವೆ, ನಮ್ಮ ಡಾಕ್ಯುಮೆಂಟ್ಗಳು ಬರ್ತವೆ. ನಾವು ಈಗಾಗಲೇ ಕಾನ್ವಿಕೇಷನ್ ಸರ್ಟಿಫಿಕೇಟಿಗೆ ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ನಾವು ಪೋಸ್ಟ್ ಮೂಲಕ ಸಬ್ಮಿಟ್ ಮಾಡಬೇಕು ಅಂದರೆ ಈಗಾಗಲೇ ನೋಡ್ಬೋದು ನೀವು ಸೆಲ್ಫ್ ಅಸ್ಟೆಡ್ ಅಂದರೆ ನಾವೇ ಸ್ವಯಂ ದೃಢೀಕರಿಸಿದೆ ಅಂತ ಬರೆದು ಸೈನ್ ಆಗಿಬಿಟ್ಟು ಎಲ್ಲ ವರ್ಷದ ಮಾರ್ಕ್ಸ್ ಕಾರ್ಡ್ಗಳನ್ನು ಒಂದು ಸೆಟ್ಟನ್ನು ಸೆಲ್ಫ್ ಅಸ್ಟೆಡ್ ಮಾಡಿಬಿಟ್ಟು ಎಲ್ಲ ವರ್ಷದ ಮಾರ್ಕ್ಸ್ ಕಾರ್ಡ್ಗಳನ್ನು ಸೈನನ್ನು ಎಲ್ಲವಕ್ಕೂ ಕೂಡ ಸೆಲ್ಫ್ ಅಸ್ಟೆಡ್ ಮಾಡಬೇಕು. ಅವು ಒಂದು ಸೆಟ್ ಜೆರಾಕ್ಸು. ನೆಕ್ಸ್ಟು ಈ ನಮ್ಮ SLC ಮಾರ್ಕ್ಸ್ ಕಾರ್ಡ್ಗೆ ಸೆಲ್ಫ್ ಅಸ್ಟೆಡ್ ಮಾಡಿರುವಂಥ SLC ಮಾರ್ಕ್ಸ್ ಕಾರ್ಡ್ನ ಒಂದು ಜೆರಾಕ್ಸು. ನೆಕ್ಸ್ಟು 3 ಪಾಸ್ಪೋರ್ಟ್ ಸೈಜಿನ ಫೋಟೋಗಳನ್ನು ನಾವು ಇದ್ರ ಜೊತೆಗೆ ಪೋಸ್ಟ್ ಮಾಡಬೇಕಾದ್ರೆ ಈ 3 ಪಾಸ್ಪೋರ್ಟ್ ಸೈಜ್ಗಳನ್ನ ಫೋಟೋಗಳನ್ನ ಅಟ್ಯಾಚ್ ಮಾಡಬೇಕು. ಮತ್ತು ನಾವು ತೆಗೆದಿರುವಂತಹ ಏನು ಪೇಮೆಂಟ್ ರಸೀದಿ ಇದೆ ಅದನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟು ID ಕಾರ್ಡನ್ನು ನಮಗೆ ಇಶ್ಯೂ ಮಾಡಿರುವಂಥ ID ಕಾರ್ಡ್ ಜೆರಾಕ್ಸನ್ನು ಮಾಡಿ ಆ ID ಕಾರ್ಡ್ ಜೆರಾಕ್ಸು ಕೂಡ ಸ್ವಯಂ ದೃಢೀಕರಿಸಿದೆ ಅಂತ ಸೆಲ್ಫ್ ಅಸ್ಟೆಡ್ ಮಾಡಿಬಿಟ್ಟು ಸೈನನ್ನು ಹಾಕಿ ನೀವು ಇಷ್ಟನ್ನು 1 2 3 4 5 ನೀವು ಸ್ಪೀಡ್ ಪೋಸ್ಟ್ ಮೂಲಕ ಯಾವ ವಿಳಾಸಕ್ಕೆ ಕಳಿಸ್ಬೇಕು ಅಂತಲೂ ಕೂಡ ಹೇಳ್ತೀನಿ. ಈಗ ಇದು ಅಪ್ಲಿಕೇಶನ್ ಫಾರಮನ್ನು ಕೂಡ ನಾವು ಏನು ಮಾಡಬೇಕು, ಪೋಸ್ಟ್ ಮಾಡಬೇಕು. ಈ ಅಪ್ಲಿಕೇಶನ್ ಫಾರಮನ್ನು ಪ್ರಿಂಟ್ ತಗೋಬೇಕು. ಇಲ್ಲೆಲ್ಲವನ್ನು ಕೂಡ ನೀವು ಏನು ತುಂಬಿದರೆ ಅದೇ ಇರ್ತೈತೆ. ಇಲ್ಲಿಗೆ ನೀವು ಫೋಟೋವನ್ನು ಅಂಟಿಸ್ಬೇಕು. ಒಂದು ಫೋಟೋವನ್ನು ಅಂಟಿಸ್ಬಿಟ್ಟು ಈ ಅಪ್ಲಿಕೇಶನ್ ಫಾರಮನ್ನು ಫಿಲ್ ಮಾಡಿರೋದು ನೀವು ಫಿಲ್ ಮಾಡಿರ್ತಾರಲ್ಲ ಅದೇ ನೀವು ಇದನ್ನು PDF ರೂಪದಲ್ಲಿ ಅವ್ರು ಕೊಡುವಂಥದ್ದು. ನೀವು ಪೇಮೆಂಟ್ ಮಾಡಿರೋದು ಎಲ್ಲ ಮಾಹಿತಿ ಇದರಲ್ಲಿ ಇರ್ತೈತೆ. ಇದಾದಮೇಲೆ ನೀವು ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಇಲ್ಲಿ ನೀವು ಸೈನನ್ನು ಹಾಕಬೇಕು. ಸೈನನ್ನು ಹಾಕಿಬಿಟ್ಟು ನೆಕ್ಸ್ಟ್ ಇದೊಂದು ಕಾಪಿಯನ್ನು ಪೋಸ್ಟ್ ಮಾಡಬೇಕು. ನೆಕ್ಸ್ಟ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಯಾವುದಕ್ಕೆ ಅಡ್ರೆಸ್ಸಿಗೆ ಹಾಕಬೇಕು ಅಂದರೆ ಈ ಅಡ್ರೆಸ್ಸಿಗೆ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಎಕ್ಸಾಮಿನೇಷನ್ ಭವನ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಮುಕ್ತ ಗಂಗೋತ್ರಿ, ಮೈಸೂರು, ಕರ್ನಾಟಕ. ಇದು ಟು ಅಡ್ರೆಸ್ ಆಗಿರ್ತೈತೆ. ಇದು ಫ್ರಮ್ ಅಡ್ರೆಸ್ ಆಗಿರ್ತೈತೆ. ಇದು ನಮ್ಮ ವಿಳಾಸವನ್ನು ಅವರು ತೆಗೆದುಕೊಂಡಿರ್ತಾರೆ. ನಮ್ಮ ವಿಳಾಸ ಅವ್ರು ಏನು ಮಾಡ್ತಾರೆ ಅಂದರೆ ಇದನ್ನು ಇಷ್ಟಾರ ಕಟ್ ಮಾಡಿ ಏನು ಮಾಡಿಬಿಡ್ತಾರೆ, ನಮಗೆ ನೀಟಾಗಿ ಪೋಸ್ಟ್ ಮಾಡಲಿಕ್ಕೆ ಅವರು ಇದೊಂದು ಪೇಜನ್ನು ನಾವು ಪೋಸ್ಟ್ ಮಾಡಬೇಕಾಗತ್ತೆ. ಇದು ಒಂದು ಪೇಜ್ ಕೂಡ ಕೊಟ್ಟಿರ್ತಾರೆ ಅವರು. ಈ ಪೇಜನ್ನು ನಾವು ಅವರಿಗೆ ಪೋಸ್ಟ್ ಮಾಡಬೇಕು. ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಪರೀಕ್ಷಾ ಶುಲ್ಕ ಮತ್ತು ಪ್ರಮಾಣಪತ್ರ ಪಾವತಿ ರಸೀದಿ ಏನು ನಾವು ಎಕ್ಸಿಬಿಷನ್ ಫೀ ಕಟ್ಟಿದ್ವಿ, ಕಾನ್ವಿಕೇಷನ್ ಸರ್ಟಿಫಿಕೇಟ್ ಪೇಮೆಂಟ್ ಮಾಡಿದ್ವಿ, ಈ ಪೇಮೆಂಟ್ ರಸೀದಿಯನ್ನು ಕೂಡ ನಾವು ಅವರಿಗೆ
ಪೋಸ್ಟ್ ಮಾಡಬೇಕು. ಇದರಲ್ಲೂ ಕೂಡ ಎಷ್ಟು ಅಮೌಂಟ್ ಕಟ್ಟಾಗಿದೆ ಎಲ್ಲದೂ ಕೂಡ ಇದರಲ್ಲಿ ಮೆನ್ಷನ್ ಆಗಿರ್ತೈತೆ. ಮತ್ತು ಪೇಮೆಂಟ್ ಐ ಡಿನೂ ಕೂಡ ಮೆನ್ಷನ್ ಆಗಿರ್ತೈತೆ, ಸಕ್ಸಸ್ ಅಂತಲೂ ಕೂಡ ಬಂದಿರ್ತೈತೆ. ಇದನ್ನು ಅವರಿಗೆ ನಾವು ಪೋಸ್ಟ್ ಮಾಡಬೇಕು. ಇದಕ್ಕೂ ಕೂಡ ಸ್ವಯಂ ದೃಢೀಕರಿಸಿದೆ ಅಂತ ಬರೆದ್ಬಿಟ್ಟು ಸೈನನ್ನು ಹಾಕಬೇಕು. ಒಟ್ಟಾರೆ ಇವೆಲ್ಲವೂ ಕೂಡ ನಾವೇನು ಹೇಳಿದ್ವಿ ಡಾಕ್ಯುಮೆಂಟ್ಗಳು, ನಿಮ್ಮ ಎಲ್ಲ ಕಾನ್ವಿಕೇಷನ್ ಸರ್ಟಿಫಿಕೇಟ್ಗೆ ಹಾಕಂತ ಮುಂಚೆ ಹೇಳಿ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಒಂದು ಸೆಟ್ ಜೆರಾಕ್ಸನ್ನು ಮಾಡಿಸಿ ಸ್ವಯಂ ದೃಢೀಕರಿಸಿದೆ ಅಥವಾ ಸೆಲ್ಫ್ ಅಸ್ಟೆಡನ್ನು ಬರೆದು ಕೆಳಗಡೆ ಸೈನ್ ಹಾಕಬೇಕು. ಮಾರ್ಕ್ಸ್ ಕಾರ್ಡ್ಸ್ಗಳಾದಮೇಲೆ ನಿಮ್ಮ SLC ಮಾರ್ಕ್ಸ್ ಕಾರ್ಡನ್ನು ಹಾಕಬೇಕು. SLC ಮಾರ್ಕ್ಸ್ ಕಾರ್ಡ್ ಆದಮೇಲೆ 3 ಪಾಸ್ಪೋರ್ಟ್ಗಳನ್ನು ನೀವು ಲಗತ್ತಿಸಬೇಕು. ಜೊತೆಗೆ ID ಕಾರ್ಡನ್ನು ಹಾಕಬೇಕು. ನೀವು ಈಗಾಗಲೇ ತುಂಬಿರುವಂಥ ಅಪ್ಲಿಕೇಶನನ್ನು PDF ಪ್ರಿಂಟ್ ತಗೊಂಡು ಅಪ್ಲಿಕೇಶನನ್ನು ಹಾಕಬೇಕು. ಮತ್ತು ನೀವು ರೆಸಿಪ್ಟ್ ಅಂತ ಅಂದರೆ ರೆಸಿಪ್ಟ್ಗಳನ್ನು ಕೂಡ ನೀವು ಪೋಸ್ಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ಅಡ್ರೆಸ್ ಏನು ಪ್ರೂಫನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ಇವರಿಗೆ ಪೋಸ್ಟ್ ಮಾಡಬೇಕು. ಇಷ್ಟನ್ನು ನಾವು ಹೇಳಿರುವಂಥ ಅಡ್ರೆಸ್ಗೆ ಪೋಸ್ಟನ್ನು ಮಾಡಿದರೆ ನಮಗೆ 2-3 ದಿನದಲ್ಲಿ ನಮ್ಮ ಮನೆ ಅಡ್ರೆಸ್ಗೆ ಕಾನ್ವಿಕೇಷನ್ ಸರ್ಟಿಫಿಕೇಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.